ಶಿವರಾಮ ಲೇ ಶಿವರಾಮ, ಈ ಪ್ರತಾಪ್ಗೌಡನೆಂಬ ಪರ್ವತದೆದುರು ಈಜಿ ದಡ ಸೇರ್ತಿನಿಂದ ಕನಸು ಕಂಡ ಆ ನಿನ್ನ ಕನಸು ಹೇಗೆ ನುಚ್ಚು ನೂರಾಯ್ತು ಗೊತ್ತಾ ಮಗನೇ? ಪರಾಕ್ರಮಿ ತಮ್ಮ ಕಾಲಿಂಗಿದ್ದನೆಂದು ನನ್ನ ಎದುರಿಗೆ ತೊಡೆ ತಟ್ಟಿಸಿ ನನ್ನ ಅಧಿಕಾರದ ಪದವಿಯನ್ನು ಕಿತ್ತುಕೊಂಡೆ. ಅದಕ್ಕೆ ಸೇಡಿಗೆ ಸೇಡು ಪ್ರತಿ ಸೇಡು ನಿನ್ನಿಂದ ಹೆಬ್ಬಟ್ಟು ಸೈ ಒತ್ತಿಸಿಕೊಂಡು ನಿನ್ನನ್ನು ಮನೆಯಿಂದ ಹೊರ ಹಾಕಿದೆ. ಶಿವರಾಮ, ಅಧಿಕಾರದ ಆಸೆಗಾಗಿ ಬದುಕುವ ಗಂಡಲ್ಲ ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡ. ಹಠ ಬಿದ್ದರೆ ಘಟ ಹರಿಯುವ ಗರುಡ. ಗಡಿಬಿಡಿ ಗೌಡ್ರ, ಆ ಶಿವರಾಮನ ಮನೆಯಿಂದ ಎಂದ ಹೊರಗೆ ಹಾಕಿವ್ರಿ. ನನ್ನ ಚಳಿ ಜ್ವರನ ಗಂಟು ಬಿದ್ದಾವ್ರಿ. ಲೇ ಗಡಿಬಿಡಿ, ಆ ಶಿವರಾಮನಿಗೆ ಹೆದರಿವಿಯಾ? ಆ ಶಿವರಾಮ್ಗಲ್ರಿ, ಆ ಕಾಳಿನಿದ್ರಿ. ಮಾನ್ಯ ಮನ್ಕೊಂಡಿದ್ರಿ, ನನ್ನ ಕನಸಿನಾಗ ಬಂದು ನಿಮ್ಮನ್ನ ಒತ್ತ ನೆಲಕ್ಕೆ ಕೆಡಿ ನಿಮ್ಮ ರುಂಡ ಕಾಚ್ಕ ಕಡ್ದು ಬಿಟ್ರಿ. ಲೇ ಗಡಿಬಿಡಿ, ಕಚ್ಚರ್ಕ ಕನಸ್ಕೊಂಡು ಒಚ್ಚನಂತೆ ಮಾತನಾಡಬೇಡ. ಈ ಕಚ್ಚದ ವೀರ ರುಂಡ ತೆಗೆಲು ಆ ಲೋಚಾನಿಂದಲೂ ಸಾಧ್ಯವಿಲ್ಲ. ಅನ್ಬ್ಯಾಡ್ರಿ ಅಪ್ಪ, ಅನ್ಬ್ಯಾಡ್ರಿ. ಆ ಮೊದ್ಲ ಕಾಳಿಂಗ್ ಸಿಟ್ಟಿಗೆ ಮನುಷ್ಯ ರೀ. ₹1 ಕೊಡ್ಲಾರ 50 ಲಕ್ಷ ಕೊಟ್ಟಿವಿ ಅಂತೇಳಿ ಮನಿಂತ್ರ ಹೊರಗೆ ಹಾಕಿವ್ರಿ. ಇದನ್ನೆಲ್ಲ ವಿಷಯ ತಿಳಿದಂದ್ರೆ ನಮ್ಮನ್ನ ಕುರಿ ಚರ್ಮ ಸುಲ್ದಂಗ ಸುಲಿದ್ ಬಿಡ್ತಾನ್ರಿ, ಸುಲಿದ್ ಬಿಡ್ತಾನ. ಲೇ ತತ್ ಹೇಳಿ ನನ್ನ ಮಗನೇ, ನನ್ನ ಅಧಿಕಾರ ಕುರ್ಚಿಗೆ ಕೊಂಡಿ ಪೆಟ್ಟು ಹಾಕಿದ ಆ ಕಾಳಿಂಗನ್ನು ಸುಮ್ಮನೆ ಬಿಡುವುದಕ್ಕೆ ಹೇಳಲ್ಲ ಈ ಪ್ರತಾಪ್ ಗೌಡ. ನನ್ನ ಎದುರಿಗೆ ಪ್ರತಿಯೊಬ್ಬರು ರೈತರನ್ನು ಎದ್ದು ನಿಲ್ಲಿಸಿ ಸಂಚಗಾರ ರೂಪದಲ್ಲಿ ಕೊಟ್ಟ ಹಣವನ್ನು ಮರಳಿ ನನ್ನ ಮುಖಕ್ಕೆ ಎಸಿಸಿ ಸರ್ಕಾರಕ್ಕೆ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ತಿಳಿಸಿ 15 ವರ್ಷ ನನ್ನ ರಾಜಕೀಯಕ್ಕೆ ಕಾಲಿಡದಂತೆ ಮಾಡಿದ್ರಲ್ಲ ಆ ಬಡಪಾಯಿಗಳು, ಅವ್ರನ್ನು ಜೀವಂತ ಸುಟ್ಟರೆ ನನ್ನ ಮನಸ್ಸಿಗೆ ಶಾಂತಿ. ನಮಸ್ಕಾರ ಪೋಟೀಲ್ ಪಾಲಿಸ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಗೌಡ್ರಿ, ಯಾವುದೇ ವಿಷಯ ಅಂತ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳಿದಿರಲ್ಲ, ಏನು ಹೇಳ್ರಿ ಗೌಡ್ರಿ? ಅಶೋಕ, ನಾನು ಸಚಿವನಿದ್ದಾಗ ಕಾನ್ಸ್ಟೇಬಲ್ ಇದ್ದ ನಿನ್ನನ್ನು PSI ಮಾಡಿದೆ. ಅದು ಅಲ್ಲದೆ ಸಿಟಿ ಮಧ್ಯೆ ಇದ್ದ 1 ಎಕರೆ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿ ನಿನಗೆ ಬೇಕಾದ ಸಹಾಯ ಮಾಡಿದ್ದೇನೆ. ಈಗ ನೀನು ನನಗೊಂದು ಸಹಾಯ ಮಾಡಬೇಕು. ಅದೇನು ಹೇಳಿ ಗೌಡ್ರಿ, ಕೊಡ್ತೇನೆ. ಏನಿಲ್ಲ ಅಶೋಕ್, ನಾವು ಮಾಡಿದ ಕುತಂತ್ರಕ್ಕೆ ಆ ಶಿವರಾಮನನ್ನು ಮನೆಯಿಂದ ಹೊರಗೆ ಹಾಕಿದ್ದಾಯ್ತು. ಈ ವಿಷಯ ತಿಳಿದು ಅವನ ಸ್ನೇಹಿತ ಮತ್ತು ಕಾಳಿಂಗ ನನ್ನನ್ನು ಕೊಲೆ ಮಾಡಲಿಕ್ಕೆ ಬರ್ತಿದ್ದಾರೆ. ಅದಕ್ಕೆ ನಾನು ನಮ್ಮ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ಕಾಪಾಡುತ್ತೇನೆ. ಅದಕ್ಕೆ ನೀವು ಏನು ಯೋಚನೆ ಮಾಡಬೇಡಿ ಗೌಡ್ರಿ, ನಾನು ಇರೋ ನೋಡ್ರಿ. ಯಪ್ಪ ಸಾಹೇಬ್ರ, ನಾನು ಪಣವನ್ನು ಕಾಪಾಡ್ರಿ ಸಾಹೇಬ್ರ. ಅಶೋಕ, ಈ ಗಡಿಬಿಡಿ ಮೇಲೆ ಜೀವನ ಮೇಲೆ ಬಲು ಆಸೆ. ಇವನ ಸೇಫ್ಟಿಗಾಗಿ ಒಂದು ಪಿಸ್ತೂಲ್ ಕೊಡು. ಅವ್ರನ್ನು ಸಾಯಿಸಿದ ಮೇಲೆ ಬಂದು ನನಗೆ ಭೇಟಿಯಾಗು. ಹಾ ತಗೋ 5 ಲಕ್ಷವನ್ನು. ಅವ್ರನ್ನೆಲ್ಲರೂ ಸಾಯಿಸಿದ ಮೇಲೆ ಬಂದು ನನಗೆ ಭೇಟಿಯಾಗು. ಯಪ್ಪ ಗೌಡ್ರೆ, ನಿಂತ್ಕೋರಿ. ನೋಡು ಹೋಗೇ ಬಿಟ್ರೆ ಸಾಹೇಬ್ರ, ನಮ್ಮ ಗೌಡ್ರು ಹೇಳಿದಾಗ ನಂಗೊಂದು ಪಿಸ್ತೂಲ್ ಕೊಡ್ರಿ. ತೆಗೆದುಕೋ, ಈ ಸೇಫ್ಟಿಗೆ ಇದು ಒಂದು ಪಿಸ್ತೂಲ್ ಗಣ್ಯರಲ್ಲಿ. ಹಾ, ಈಗ ಸಮಾಧಾನ ಆತ್ ನೋಡ್ರಿ ಸಾಹೇಬ್ರ. ಈ ಪಿಸ್ತೂಲಿಗೆ ಒಡ್ನ್ಯಾಗ ಎಷ್ಟು ಮಂದಿನ ಹೊಡಿಬೋದ್ರಿ? 10 ರಿಂದ 12 ಮಂದಿನ ಹೊಡಿಬೋದು. 10 ರಿಂದ 12? 12 ಮಂದಿ ಬ್ಯಾಡ್ರಿ ನಂಗೆ. ಆ ಕಾಳಿಂಗ ವಿರಾಟ್ ಸತ್ರ ಸಾಕ್ರಿ ಸಾಹೇಬ್ರ. ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರಲ್ರಿ, ನಮ್ಗೆ ಟ್ರೈನಿಂಗ್ ಕೊಡ್ಲಿ. ಹೌದು, ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೂ ನಮಗೂ ಕೊಟ್ಬಿಡ್ರಿ. ಗಿಡದಾನ ಅಕ್ಕಿ ಹೊಡೆದಂಗೆ ಹೊಡೆದು ಬಿಡ್ತೀನಿ ರೀ. ಗುರಿ ಇಟ್ಟು ಹೊಡೆದಕ್ಕೂ ಗಂಡಸ್ತನ ಬೇಕಲೇ ಗಡಿಬಿಡಿ. ಯಾರಲ್ಲೇ ನೀನು? ಕ್ರಾಂತಿ ಕುಲದಲ್ಲಿ ಹುಟ್ಟಿ ಧರ್ಮದ ಬೀಜ ಬಿತ್ತಿ ಶಾಂತಿಯ ಸಮೃದ್ಧವಾದ ಕೆಳದ ಕೆಚ್ಚದ ವೀರ ಈ ಕಾಳಿಂಗ. ಕಾಳಿಂಗ
ಅಯ್ಯೋ ಯಪ್ಪ ನಾನು ಏನು ಮಾಡೋಪ್ಪ ಕಾಳಿಂಗಪ್ಪನ ನೀನು ಕಾಲಿಗೆ ಬೀಳ್ತು ಅಪ್ಪ ನಾನು ಏನು ಮಾಡಬೇಡ. ಲೇ ಗಡಿಬಿಡಿ, ಇವನನ್ನ ಅರೆಸ್ಟ್ ಮಾಡಿಬಿಡುತ್ತೇನೆ, ಎನ್ಕೌಂಟರ್ ಮಾಡಿಬಿಡುತ್ತೇನೆ. ಎನ್ಕೌಂಟ್ರ್ ಚೂತ್ಯ ನನ್ನ ಮಗನೇ. ಮೈ ಮೇಲೆ ಕಾಕಿ ಇದೆ ಎಂದ ಕಂಡ ರಾಜಕಾರಣಿಗಳ ಬೇಲೆ ಲಂಚ ಪಡೆದು ನ್ಯಾಯ ನೀತಿಯನ್ನು ಸುಟ್ಟು ಹಾಕಿ ಅನ್ಯಾಯದ ವಿರುದ್ಧ ದಂಗೆಯನ್ನು ಹೇಳ್ತೀಯಲ್ಲ, ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಈ ಜಗದಲ್ಲಿ ಧರ್ಮದಕ್ಕಿಂತ ಅನ್ಯಾಯವೇ ಇರುವುದು. ಈ ಜೈ ಬಜರಂಗಿ. ಯಪ್ಪ ನಾನು ಏನು ಮಾಡಬೇಡಪ್ಪ ಕಾಳಿಂಗಪ್ಪನ, ನಿನ್ನ ಮನೆ ಮಗನಾಗ ಬಾಳೆ ಹೊಡ್ತು ನೋದಪ್ಪ. ಎಲ್ಲಿಗೆ ಹೊಂಟಿರುವಿಲೇ ಗಡಿಬಿಡಿ? ಅಯ್ಯೋ ಅಪ್ಪ ನಾನು ಕಾಪಾಡಬೇರು ಅಪ್ಪ, ಇವ್ರನ್ನಿಬ್ರು ಕೇರ್ ಕೊಂದು ಬಿಡ್ತಾರೋ ಅಪ್ಪ, ಕಾಪಾಡಬೇರು. ಲೇ ಗಡಿಬಿಡಿ, ಯಾಕೆ ಚೀರಾಡ್ತಿದ್ಯಾ? ನಿನ್ನೆ ನಮ್ಮ ಅಣ್ಣ ನಂತರ ನಿಜವಾಗಿಯೂ 50 ಲಕ್ಷ ರೂಪಾಯಿ ಕೊಟ್ಟಿದೀಯಾ, ಇಲ್ಲ ಕುತಂತ್ರದಿಂದ ನಮ್ಮ ಆಸ್ತಿಯನ್ನು ಬರೆಸಿಕೊಂಡಿದೀಯಾ? ನಿಜ ಹೇಳು. 50 ಲಕ್ಷ ಅಲ್ರಿ, 5 ರೂಪಾಯಿ ಸಕಾರ ಕೊಟ್ಟಿಲ್ರಿ ನಿಮ್ಮ ಅಣ್ಣಾರು. ಹಾಗಾದರೆ ನಮ್ಮ ಅಣ್ಣನ ಹತ್ರ ಇಸ್ಕೊಂಡಿದ್ದು ಮೋಸದಿಂದ ಸಹಿ ಅಣ್ಣ? ನಾ ನಿಜ ಹೇಳ್ಬಿಡ್ತೀನಿ ರೀ ಅಪ್ಪ. ನೀವು ಊರಾಗ ಇಲ್ದಾಗ ನಾವು ನಿಮ್ಮ ಮನೆಗೆ ಹೋಗಿದ್ದೀವಿ ರೀ. ಅಲ್ಲಿ ಊರಾಗ ಇಲ್ಲ ನಂಗನ ಎಲ್ಲ ಓಣ್ಯಾಗ ಹೋಗೋಣ ಕೇಳೋಣ, ಹೊಲಕ್ಕೆ ಹೋಗ್ಯಾನ ಅಂದರು. ಅಣ್ಣಾನ ಹೊಲಕ್ಕೆ ಹೋಗೋಣ, ಅಲ್ಲಿ ದಾರ್ಯ ಸಿಕ್ಕ್ರಿ ನಿಮ್ಮ ಅಣ್ಣಾರು. ಹಂಗೆ ಮಾತು ಅನ್ಕೊಡ್ಗ ನಿಮ್ಮ ಅಣ್ಣಾರು ನಮ್ಮ ಗೌಡ್ರಿಗೆ ಎಡ್ಸ್ ಮಾತಾಡಿಬಿಟ್ರಿ. ನಮ್ಮ ಗೌಡ್ರು ಪಿಸ್ತು ನಿಮ್ಮ ಅಣ್ಣ ತಲೆ ಹೊಡ್ಯಾನ ಮೂರ್ಛೆ ಬಿದ್ರಿ. ಆಗ ನಾ ಹೆಬ್ಬೆಟ್ಟಿನ ಸೈನ್ ತಗೊಂಡು ನೋಡ್ರಿ. ಲೇ ಪ್ರತಾಪ್ ಗೌಡ, ಸದ್ಗುಣಗಳ ಸಂಪನ್ನನಾದ ನಮ್ಮ ಅಣ್ಣನ ಮೋಸದಿಂದ ಆಸ್ತಿಯನ್ನು ಬರೆಸಿಕೊಂಡಿಯಾ ಮಗನೇ? ಲೇ ಪ್ರತಾಪ್ ಗೌಡ, ನಿನ್ನ ಈ ಭೂಮಿಯಿಂದ ಪರಲೋಕಕ್ಕೆ ಪಾರ್ಸಲ್ ಮಾಡಲು ಬರುವೆ ಈ ನಿನ್ನ ಪ್ರಾಣವನ್ನು. ಕಾಳಿಂಗ, ಕಾಳಿಂಗ ಸೇಡಿಗೆ ಸವಾಸೇಡುವೆಂಬಂತೆ ಈ ಕಿತಾಪತಿನ ನಮಗ ಆ ದುಷ್ಟ ಪ್ರತಾಪಗೌಡನ ಕೈ ಚೀಲವಾಗಿ ಅವನ ಜೊತೆ ಕೆಟ್ಟ ಕೆಲಸವನ್ನು ಮಾಡಿದ ಇವರನ್ನು ಯಾರನ್ನು ಜೀವಂತ ಬಿಡೋದು ಬೇಡ. ಬೇಕಬಿಡಿ. ವಿರಾಟ್, ಇದೇನು ಹರಕೆ ಕೋಣೆ ಕಡ್ದಂಗೆ ಕಡ್ದು ಬಿಟ್ಟಿಯಲ್ಲ? ಬೇಡ ಕಾಳಿಂಗ, ಬೇಡ. ಕಂಡವರ ಫಸಲನ್ನು ತಿಂದು ಎಮ್ಮಕ್ಕೆ ಬಂದಿರೋರಿಗೆ ಬಲಿಯನ್ನು ಬೀಸುವುದು ಬೇಡ. ನೇರವಾಗಿ ಅವರ ಗುಹೆಗೆ ನುಗ್ಗಿ ಎಳೆದು ಹೊರತಂದು ದೇವರ ಬಿಟ್ಟಿಗೆ ಕೋಣಿಗೆ ಸುಣ್ಣದ ನೀರು ಕುಡಿಸಿದಂತೆ ಕುಡಿಸಿ ಕತ್ತರಿಸಿ ಹಾಕೋಣ ಈ ಸಮಾಜದ ಮುಂದೆ. ಬಾ ಕಾಳಿಂಗ, ಹೋಗೋಣ. ಮೋಹನ, ಲೇ ಮೋಹನ, ಅಧಿಕಾರದ ಆಡಂಬರದ ಗದ್ದುಗೆ ನೇರಿ ನಾ ಹಾಕಿದ ನಿನ್ನ ಅನ್ನ ಅತ್ತಿಗೆಯರನ್ನು ಬಿಡಿಸಿಕೊಂಡು ಹೋದೆಯಾ ಬಡ್ಡಿ ಮಗನೇ? ನೀನು ನಿನ್ನ ಅನ್ನ ಕಾಳಿಂಗ ಸೇರಿ ನನ್ನ ಅಣ್ಣನ ಸರ್ವ ಅಧಿಕಾರವನ್ನೇ ಕಿತ್ತುಕೊಂಡಿರಿ ಮಕ್ಕಳ. ಅದರ ಸೇಡಿಗಾಗಿ ನಿಮ್ಮ ಸರ್ವ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದುಕೊಂಡು ನಿಮ್ಮನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿದೆವು. ಇನ್ನು ಕೆಲವೇ ದಿನಗಳಲ್ಲಿ ಬೀದಿ ಬಿಕಾರಿಯಾದ ನಿಮ್ಮನ್ನು ಭೂಲೋಕದಿಂದ ಯಮಲೋಕಕ್ಕೆ ಪಾರ್ಸಲ್ ಮಾಡಿ ಬಿಬಿ ಪೊಲೀಸರು ಬರೆದ ಈ ನಾಟಕಕ್ಕೆ ಅಂತ್ಯ ಹಾಡಲಿಲ್ಲ. ಮೇರಾ ನಾಮ್ ಶರತ್ ರಾಜ್ನೇ ನಹಿ. ಮಾಡ್ತೀನಿ.
ಮುರಿಯುವುದು ನಿನ್ನ ಪೋಷಕರಾಲ. ಅಣ್ಣ ಅಣ್ಣ ಯಾಕೆ ಶರತ್? ಸಿಡಿಲಿನ ಸಿಂಹದ ಮರಿಯಂತೆ ಗರ್ಜನೆ ಹಾಕೋತ ಬರುವ ನೀನು ಹಿಂದೇಕೋ ಪಂಜರದಲ್ಲಿ ಸಿಕ್ಕಾಕೊಂಡು ಹುಲಿಯಂತೆ ಸಂಪಾಗಿರುವೆಲ್ಲ? ಹೌದಣ್ಣ, ಆ ನಮ್ಮ ಎಡಗೈ ಬಲಗೈ ಆಗಿದ್ದ ಅಶೋಕ್ ಮತ್ತು ಗಡಿಬಿಡಿಯನ್ನು ಕೊಂದು ಬಿಟ್ಟರಣ್ಣ, ಕೊಂದು ಬಿಟ್ಟರು. ಏನು ಹೇಳ್ತಿದ್ಯಾ ಶರತ್? ನಮ್ಮ ಅಂಗರಕ್ಷಕನಾದ ನಮ್ಮ ಮನೆಯ ಮಗನಂತಿದ್ದ ಅವ್ರನ್ನು ಸಾಯಿಸಿ ಬಿಟ್ಟರೆ ಈಗಲೇ ಹೋಗಿ ತೆಗೆದುಕೊಂಡು ಬಾ ಶರತ್, ಗುಂಡಾಕಿ ಸುಟ್ಟು ಹಾಕಿ ಬರೋಣ ಅವ್ರನ್ನು. ಬೇರೆ ಯಾರು ಅಲ್ಲಣ್ಣ, ಅವರೇ ಆ ನಮ್ಮ ಬದ್ಧ ವೈರಿಗಳಾದ ವಿರಾಟ್ ಮತ್ತು ಕಾಳಿಂಗ. ವಿರಾಟ ಕಾಳಿಂಗ? ಲೇ ಕಾಳಿಂಗ, ಆ ಪ್ರತಾಪ್ ಗೌಡನ ಈಗಲೇ ಹೋಗಿ ಸುಟ್ಟಾಕಿ ಬರೋಣ, ನಡೆ. ಲೇ ಕಾಳಿಂಗ, ನಮ್ಮ ಎಡಗೈ ಬಲಗೈ ಆಗಿದ್ದ ಗಡಿಬಿಡಿ ಮತ್ತು ಅಶೋಕನನ್ನು ಕೊಂದಿಯಾ ಮಗನೇ? ನಿನ್ನನ್ನು ಮಾತ್ರ ಜೀವಂತ ಬಿಡಲಾರೆ. ಏ ಶರತ್ರಾಜ್, ಲೇ ಪ್ರತಾಪ್ ಗೌಡ, ರೈತರಿಗೆ ದುಷ್ಟ ಕೆಲಸಗಳನ್ನು ಮಾಡಿ ದುಷ್ಟ ರಾಜಕಾರಣಿ ಎಂದು ಹೆಸರು ಮಾಡಿದ ಈ ನಾಟಕಕ್ಕೆ ನಿನ್ನನ್ನು ನಾಂದಿ ಆಡಲು ಬಂದಿರುವೆ ಈ ಕ್ಯಾಂಗ್ಯಾಟ ಕಾಳಿಂಗ. बोलो भारत माता की जय, बोलो कर्नाटक माता की जय, वंदे मातरम, वंदे मातरम. श्री काशीलिंगेश्वर नाट्य संघಕ್ಕೆ ಜಯವಾಗಲಿ, ಶ್ರೀ ಕಾಶಿಲಿಂಗೇಶ್ವರ ನಾಟ್ಯ ಸಂಘಕ್ಕೆ ಜಯವಾಗಲಿ. ಶುಭವಾಗಲಿ.